ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಟಿ ರಾನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ವಿಧಾನಸೌಧದಲ್ಲಿ ಹೇಳಿರೋದು ಏನ್ ಹೇಳಿದ್ರು ಕೇಳೋಣ ಬನ್ನಿ. ವರ್ಷದಲ್ಲಿ ಯಾವ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನ ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವ್ದಾರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ. ಯಾವ್ದಾರು BJPಯವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದು ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ರೆ ಗೊತ್ತಾಗುತ್ತಲ್ಲ. ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತಗೊಂಡಿದ್ದಾರೆ. ಮಾಡಲಿ, ಯಾವ್ದಾರ ಇದ್ರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನ ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದ್ವಲ್ಲ. ಯಾವ್ದಾರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ. ಯಾವ್ದಾರು BJPಯವರು JDS ಅವರು ಹೇಳಿದ ತನಿಖೆನಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆಕ್ಟರ್ ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಅದು ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ರೆ ಗೊತ್ತಾಗುತ್ತಲ್ಲ. ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನು ಕೊಟ್ಟಿರೋದು. ಕಾಂಗ್ರೆಸ್ ಸಚಿವರಿಗೆ ರಾನ್ಯ ಕರೆ ಮಾಡಿರೋದು ಗೊತ್ತಾಗಿದೆ. 3 ಸಚಿವರ ಜೊತೆಗೆ ಸಂಪರ್ಕ ಇದ್ದಾರೆ ಅವರು ಅನ್ನುವಂತಹ ಹೇಳಿಕೆ. CBI ತನಿಖೆಯಿಂದ ಸತ್ಯ ಹೊರಬಿರುತ್ತೆ ಅಂತ ಹೇಳಿ ಏನು ಭರತ್ ಶೆಟ್ಟಿ ಹೇಳಿದ್ರು, ಅದಕ್ಕೀಗ ರಿಯಾಕ್ಟ್ ಮಾಡಿರೋದು. ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ, ಹಾಗಾಗಿ ಬಿಜೆಪಿ ನಾಯಕರು ನಂಟಿದೆ ಅನ್ನೋದು ಆರೋಪ. ಅದಕ್ಕೇನೆ ಅವರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಏನು ಪ್ರಯೋಜನ ಅಂತ ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ, ಹಾಗಾಗಿ ಬಿಜೆಪಿ ನಾಯಕರು ನಂಟಿದೆ ಅನ್ನೋದು ಆರೋಪ. ಅದಕ್ಕೇನೆ ಅವರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ಏನೋ ಒಂದು ಮಾತಾಡಿದ್ರೆ ಏನು ಪ್ರಯೋಜನ ಅಂತ ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ, ಹಾಗಾಗಿ ಬಿಜೆಪಿ ನಾಯಕರು ನಂಟಿದೆ ಅನ್ನೋದು ಆರೋಪ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ರಾನ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧಿತರಾಗಿದ್ರು. ಅವರ 3 ದಿನದ ಒಂದು ಡ್ರಿಲ್ ಕೂಡ ಮುಂದುವರೆದಿದೆ. ಒಂದು ಬಟಾಬಯಲಾಗೋ ಸ್ಫೋಟಕ ವಿಚಾರ ಏನು ಅಂದ್ರೆ ರಾಜಕೀಯ ನಂಟಿದೆ ಆಕೆಗೆ ಅನ್ನುವಂಥದ್ದು. ಸೊ ಅದರಿಂದಲೇ ಅವರು ಇಷ್ಟೆಲ್ಲ ಗೋಲ್ಡ್ನ ಸ್ಮಗ್ಲಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂಥ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಿದೆ. ಈಗ BJP ಕಾಂಗ್ರೆಸ್ನವರ ವಾರ್ ಕೂಡ ಶುರುವಾಗಿದೆ. ಸದ್ಯ ಏನೆಲ್ಲ ಆಗ್ತಾ ಇದೆ ಈ ವಿಚಾರದ ಕುರಿತು? ಪವಿತ್ರ, ನಟಿ ರಣ್ಯಾ ಅವರ ಒಂದು ಚಿನ್ನ ಕಳ್ಳ ಸಾಗಾಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವೇನು ನಟಿ ರಣ್ಯಾ ಅವರಿಗೆ ಒಂದ್ ಕಡೆ ರಾಜಕಾರಣಿಗಳ ನಂಟು ಇದೆ, ಈ ಒಂದು ಪ್ರಕರಣಗಳಲ್ಲಿ ಹಲವಾರು ರೀತಿಯಲ್ಲಿ ಅವರು ಸಹಕಾರಿಯಾಗಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ.
ಹಾಗಾಗಿ ಆ ಒಂದು ನಟಿ ರಮ್ಯಾ ಅವರಿಗೆ ರಾಜಕಾರಣಿಗಳ ನಂಟಿರ್ತಕ್ಕಂಥದ್ದು, ಅದರಲ್ಲಿ ಯಾವ ರಾಜಕಾರಣಿ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಈಗ ಬಿಜೆಪಿಯ ಕೆಲವು ಶಾಸಕರು ಒಂದ್ ಕಡೆ ಅಲ್ಲಿ ಪ್ರಭಾವಿ ರಾಜಕಾರಣಿಯ ಹೆಸರು ನಂಟಿದೆ ಅನ್ನುವಂಥದ್ದನ್ನ ಆರೋಪ ಕೂಡ ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಿಧಾನಸೌಧದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ, ಈಗಾಗಲೇ ಆ ನಟಿ ರಮ್ಯಾ ಅವರಿಗೆ ಯಾವ ಪ್ರಭಾವಿ ರಾಜಕಾರಣಿಯವರ ನಂಟಿದೆ ಅನ್ನುವಂಥದ್ದು ಅವರ ಹೆಸರು ಹೇಳಿ, ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು ಬೇಡ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ನಟಿ ರಮ್ಯಾ ಅವರ ಹಲವಾರು ಪ್ರಕರಣಗಳು, ಅಂದ್ರೆ ಈ ಚಿನ್ನ ಕಳ್ಳ ಸಾಗಾಟನ ಪ್ರಕರಣದಲ್ಲಿ ಅವರು ಬಂಧಿತರಾಗಿರ್ತಕ್ಕಂಥದ್ದು, ಈಗ ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ. ಆದ್ರೆ ಇದಕ್ಕಿಂತ ಮುಂಚಿತವಾಗಲೂ ಕೂಡ ಹಲವಾರು ಒಂದು ಇಂತಹ ಪ್ರಕರಣಗಳು ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಪ್ರಭಾವಿ ರಾಜಕಾರಣಿ ಸಹಾಯ ಮಾಡಿದ್ದಾರೆ, ಹಲವಾರು ರೀತಿಯಲ್ಲಿ ಅವರಿಗೆ ಮತ್ತೆ ನಟಿ ರಮ್ಯಾ ಅವರಿಗೆ ಸಂಬಂಧ ಇದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಆರೋಪಗಳು ಇರುವಂತದ್ದು. ಈ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರ ಕೆಲವೊಂದಿಷ್ಟು ಸಚಿವರ ಹೆಸರು ಕೂಡ ಇರಬಹುದು ಅನ್ನುವಂತ ಅನುಮಾನಗಳನ್ನು ಕೂಡ ಕೆಲವೊಂದಿಷ್ಟು ನಾಯಕರು ಅಭಿಪ್ರಾಯವನ್ನ ಅವರ ಆರೋಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು, ಅದು ಯಾವುದೇ ರಾಜಕಾರಣಿ ಇರಲಿ ಅಥವಾ ಯಾವುದೇ ನಾಯಕರಿರ್ಲಿ ಅವ್ರ ಹೆಸರನ್ನ ಬಾಯಿ ಬಿಡ್ಲಿ ಅಥವಾ ಅವ್ರ ಹೆಸರು ಏನು ಇಂಥವ್ರೇ ಅಂತಕ್ಕಂಥದ್ದನ್ನ ಹೆಸರು ಹೇಳಲಿ ಅನ್ನುವಂತ ಮಾತನ್ನು ಕೂಡ ಸಚಿವ ಚಲುವರಾಯಸ್ವಾಮಿ ಅವರು ಇವತ್ತು ಹೇಳಿರ್ತಕ್ಕಂಥದ್ದು. ಪವಿತ್ರ. ಸೊ ಬಸವರಾಜ್, ಇನ್ನೊಂದು ಕಡೆ ಈಗ ಸ್ಮಗ್ಲಿಂಗ್ ಕೇಸ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಎಲ್ಲ ಬಿಜೆಪಿ ಅವರು ಕೂಡ ಹಿಂದೆ ರಾನ್ಯಾಗೆ ಒಂದು 12 ಎಕರೆ ಜಮೀನನ್ನ ಕೊಟ್ಟಿದ್ರು, ಅವ್ರ ಜೊತೆಗೂ ನಂಟಿದೆ ಅಂತ. ಇಲ್ಲಿ ಯಾವ್ದು ಸತ್ಯಾಸತ್ಯತೆ ಅಂದ್ರೆ ಅದು ಹೊರ ಬರಬೇಕು ಅಂತಂದ್ರೆ ತನಿಖೆ ಆಗ್ಲೇಬೇಕಲ್ವಾ? ಖಂಡಿತ ಪವಿತ್ರ. ಒಂದ್ ಕಡೆ ಆರೋಪ ಪ್ರತ್ಯಾರೋಪಗಳು ಕೂಡ ಆಗ್ತಾ ಇದ್ದಾವೆ ನಟಿ ರಮ್ಯಾ ಅವರ ಪ್ರಕರಣದಲ್ಲಿ. ಒಂದ್ ಕಡೆ ಬಿಜೆಪಿ ನಾಯಕರ ಒಂದಿಷ್ಟು ಅಲ್ಲಿ ಕೂಡ ನಂಟಿದೆ ಅನ್ನುವಂತ ಮಾತಿದೆ. ಅಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇರುವಂತ ಸಂದರ್ಭದಲ್ಲಿ ನಟಿ ರಮ್ಯಾ ಅವರಿಗೆ ಕೂಡ KIDV ಇಂದ ಕೂಡ ಆ ಒಂದು ಆಸ್ತಿ ಕೂಡ ಹೋಗಿದೆ, ಜಾಗವನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ. ಆದ್ರೆ ಈಗಿನ ಸರ್ಕಾರದಲ್ಲಿ ಕೊಟ್ಟಿದೆ, ಅದು ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದು ಸಚಿವ MB ಪಾಟೀಲ್ ಅವರು ಕೂಡ ಇದನ್ನ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಬಿಜೆಪಿಯ ಪಕ್ಷದಲ್ಲಿರ್ತಕ್ಕಂಥ ನಾಯಕರಿಗೂ ಕೂಡ ನಂಟಿದೆ ಅನ್ನುವಂತ ಆರೋಪ ಇದೆ. ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರಿಗೂ ಕೂಡ ಶಾಸಕರಿಗೂ ಕೂಡ ನಂಟಿದೆ ಅನ್ನುವಂತ ಆರೋಪಗಳು ಕೂಡ ಇದಾವೆ. ನೀವು ಹೇಳಿದಂತೆ ಆರೋಪ ಪ್ರತ್ಯಾರೋಪಗಳಿಗೆ ವಿಚಾರಣೆ ಆದ ಬಳಿಕವೇ ಯಾರು ನಂಟಿದೆ ರಮ್ಯಾ ಅವರಿಗೆ, ಅಂತಹ ದೊಡ್ಡ ದೊಡ್ಡ ಪ್ರಕರಣವನ್ನ ಮಾಡ್ಲಿಕ್ಕೆ ಯಾರು ಸಹಕಾರಿಯಾಗಿದ್ದಾರೆ, ಅವರ ಹಿಂದೆ ಏನಿದೆ, ಯಾವ ನಾಯಕ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ಬೇಕಂದ್ರೆ ಅದು ಈಗ CBI ಕೂಡ ಅದನ್ನ ಪ್ರಕರಣವನ್ನ ವಹಿಸ್ಕೊಂಡೀಗ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದು. ತನಿಖೆ ಆದ ಬಳಿಕವೇ ಯಾವೆಲ್ಲ ನಾಯಕರು ನಟಿ ರಮ್ಯಾ ಅವರಿಗೆ ಒಂದು ನಂಟಿದೆ, ಯಾವ್ಯಾವ ವ್ಯವಹಾರಗಳಲ್ಲಿ ಅವರು ಭಾಗಿಯಾಗಿದ್ದಾರೆ, ಯಾವ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ, ಹಣದ ಬಲವೋ ಅಥವಾ ಅಧಿಕಾರದ ಬಲವೋ ಯಾವ ರೀತಿಯಾಗಿ ಅವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ತನಿಖೆ ಆದ್ಮೇಲೆನೆ ಗೊತ್ತಾಗಬೇಕಾಗಿದೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೆ ಕ್ಷಣಕ್ಕೆ ಒಂದೊಂದು ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನ ರಾಜ್ಯ ಸರ್ಕಾರದ ಪ್ರಭಾವಿಗಳ ಸುತ್ತ ಅನುಮಾನದ ಹುತ್ತ ಎಗೊಟ್ಕೊಳ್ತಾ ಇದೆ. ಟ್ವೀಟ್ ಮೂಲಕ BY ವಿಜಯೇಂದ್ರ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಳ್ಳ ಸಾಗಣೆ ಪ್ರಕರಣ ದೇಶದಲ್ಲಿದ್ರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ವೀಟ್ ಮುಖಾಂತರವಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ವಿಜಯೇಂದ್ರ. ಬಂಧನದ ದಿನ ಕಾಲ್ ಕೂಡ ಮಾಡಿದ್ರು ಅನ್ನುವಂಥದ್ದು, ಜೊತೆಗೆ ಕೈವಾಡ ಇರೋ ವರದಿ ಆಗಿರೋದು ಆತಂಕಕಾರಿ ಬೆಳವಣಿಗೆ ಅಂತ ಕೂಡ ಹೇಳಿದ್ದಾರೆ. ಸೊ ನೋಡೋಣ, CBI ತನಿಖೆ ಕೊಟ್ರೆ ನಿಜಾಂಶ ಏನು ಅನ್ನೋದು ಹೊರಬೀಳುತ್ತೆ. ಏನು ಎತ್ತ ಅಂತ ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.